ಹೈ ಫ್ರೆಂಡ್ಸ್, ನಾನು మీ ಹೆಸರು ಇವತ್ತೇನಂದ್ರೆ ನರಸೀಪುರ ಹಬ್ಬಕ್ಕೆ ನಮ್ಮ ವರ್ಕರ್ ಸಂತೋಷನ ಬಂದವ್ರೆ. ನಾವು ತುಂಬಾ ಖುಷಿ ಆಗ್ತದೆ ಇಲ್ಲಿ ಬಂದಿರೋದಕ್ಕೆ ಎಲ್ಲರಿಗೂ. ಜಾಸ್ತಿ ಅಂದ್ರೆ ಜಾಸ್ತಿ ಖುಷಿ ಆಗ್ತದೆ. ಅವ್ರು ಬರ್ತಾರೆ ಇಲ್ಲ ಶಾಣ ಜನ ತಿಳ್ಕೊಂತ ಇದ್ರೆ 100% ನಮ್ಮ ಮನ್ಸಾಗಿತ್ತು ಅವ್ರು ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಬಂದಿದ್ದಾರೆ. ಇವತ್ತು ಶಾಣ ಖುಷಿ ಆಗ್ತದೆ. ಹಣ ಹಬ್ಬ ಎಲ್ಲ ಹಿಂಗೆ ಚೆನ್ನಾಗಿ ಸೂಪರ್ ಆಗಿ ಮಾಡವ್ರೆ. ಆಮೇಲೆ ಏನೇ ಅಂದ್ರೂ ಇಂಥ ಹಬ್ಬಗಳಿಗೆ ದಯವಿಟ್ಟು ಸಹಕಾರ ಮಾಡಲಿ. ಯಾರೇ ಇರ್ಬೋದು, ಸಾರ್ವಜನಿಕರಿಂದ ಹಿಡಿದು ಲೀಡರ್ಗಳಿಂದ ಹಿಡಿದು ಎಲ್ಲ ಓರಿ ಸಾಕಿರೋರು ಅಷ್ಟೇ. ಆಮೇಲೆ ಇಲ್ಲಿ ವ್ಯತ್ಯಾಸ ನಡೆಯೋದು ಒಂದೇ ಹಬ್ಬದಲ್ಲಿ, ಒಂದು ಓರಿ ಹಿಡಿಯೋರು, ಇನ್ನೊಂದು ಓರಿ ಕಟ್ಟಿರೋರು. ದಯವಿಟ್ಟು ಅವ್ರು ಏನ್ ಹೇಳವ್ರೆ ರೂಲ್ಸ್ ಪ್ರಕಾರ 2 ತೋರಣಗಳು ಸೆಂಟ್ರಾಗಿ ಹಿಡಿದ್ರೆ ಓರಿ ಹಿಡ್ದಂಗೆ. ಅದರಿಂದ ಈಚೆ ಹೋಗಿ ನೀನು ಓರಿನ ಯಾರು ಹಾಕೊಟ್ರು ಏನು ಅಲ್ಲಿ ಬರಲ್ಲ. ಆಮೇಲೆ ಅದ್ರ ಒಳಗಡೆ ಹಿಡ್ದಿರೋರ್ನ ಈಚೆ ಹೋಗಿ ಹೊಡೆಯೋದು ತಪ್ಪೆ, ಕಿಟ್ ಮಾತು ಅನ್ನೋದು ತಪ್ಪೆ. ಶಬಾಷ್ ಅನ್ಬೇಕು. ಯಾಕಂತಂದ್ರೆ ಒಂದು ಓರಿ ಹಿಡಿಯೋನು ಅವ್ನ ಪಣಕ್ಕಿಟ್ಟು ಬಂದು ಓರಿ ಹಿಡಿಯೋದು, ಹೌದಾ? ಅವ್ರಿಗೆ ಸನ್ಮಾನ ಮಾಡ್ಬೇಕು. ಇನ್ನ ನೀವು ಏನು ಓರಿಗೆ ಮರ್ಯಾದೆ ಹೋಗಲ್ಲ, ತಪ್ಪದು. ಅದು ತಪ್ಪು ತಿಳುವಳಿಕೆ. ದಯವಿಟ್ಟು ಬಿಡ್ಬೇಕು. ಓರಿ ಕಟ್ಟಿರೋರು, ಓರಿ ಸಾಕಿರೋರು ಅಷ್ಟೇ, ಓರಿ ಹಿಡಿತಾ ಇರೋರ್ಗು ಗೌರವ ಐತೆ. ಈ ಹಬ್ಬನ ಉಳಿಸ್ಕೊಂಡು ಹೋಗೋಣ. ನಮ್ಮ ಹಿರಿಕರು ಏನ್ ನಡ್ಸ್ಕೊಂಡ್ ಬಂದವ್ರೆ ಅದನ್ನ ನಾವು ಬಿಡಬಾರ್ದು. ಹಳ್ಳಿಕಾರ್ ಉಳ್ಸೋಣ, ಹಳ್ಳಿಕಾರ್ ಬೆಳೆಸೋಣ. ಈ ಹಬ್ಬನೂ ಒಂದು ಪ್ರಮುಖ ಕಾರಣ ನಮ್ಮ ಹಳ್ಳಿಕಾರ್ ಉಳಿತಾ ಇರೋದಕ್ಕ. ಈ ಜಾತ್ರೆಗಳು ಹಬ್ಬಗಳು ಇಲ್ದಿರೋ ಹೋದ್ರೆ, ರೇಸ್ಗಳು ಇವೆಲ್ಲ ಇಲ್ಲ ಅಂದ್ರೆ ಓರಿಗಳು ಯಾರು ಕಟ್ಟಲ್ಲ. ಲಕ್ಷಾಂತರ ರೂಪಾಯಿ ಓರಿ, ಲಕ್ಷಾಂತರ ಓರಿಗಳು ಹೋಗ್ಬಿಡ್ತವೆ ಸ್ಲಾಟರ್ ಹೌಸ್. ದಯವಿಟ್ಟು, ಯಾಕಂತಂದ್ರೆ ಮನೆಯಲ್ಲಿ ಹಬ್ಬ ಇಲ್ಲ ಅಂತಂದ್ರೆ ಏನಕ್ಕೆ ಇಟ್ಕೊಂಡಿದೆ ಓರಿ ಇರ್ತಾರೆ. ಆ ಕಾರಣಕ್ಕ ಹಬ್ಬ ನೋಡ್ಸ್ಬೇಕಂದ್ರೆ ರೈತರು ಸಾಕ್ತಾ ಇರೋದ್ರಿಂದಾನೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ರಿ. ಜೈ ಹಳ್ಳಿಕಾರ್.